ಸಿಎಸ್ಕೆ ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡಿ ಬಿಗ್ ಮಿಸ್ಟೇಕ್ ನ ಮಾಡಿದ್ರ. ಸಿಎಸ್ಕೆಗೆ ಇದು ಮಾತ್ರ ಬಿಗ್ ಲಾಸ್ ಆಗೋದು ಗ್ಯಾರಂಟಿ. ಸೊ ಹಾಗಾದ್ರೆ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಅಂತೇಳಿ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಟೀಮಿನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಆ ಒಂದು ಮಿನಿ ಆಕ್ಷನ್ ಬರ್ತಾ ಇದೆ. ಸೊ ಮಿನಿ ಆಕ್ಷನ್ ಮುಂಚೆ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಅಂತೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಏನಪ್ಪ ಸಿಎಸ್ಕೆ ಟೀಮ್ದು ಮ್ಯಾಟರ್ ಏನಪ್ಪ ಅಂದ್ರೆ, ಸದ್ಯ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ನಡೀತಿದೆ. ಸಾಕಷ್ಟು ಮ್ಯಾಚ್ ನೋಡಿದ್ದೀನಿ ಮತ್ತು ಸಾಕಷ್ಟು ಪ್ಲೇಯರ್ಸ್ ಸಹ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಜಿಂಕ್ಯ ರಹಾನೆ ಸೂಪರ್ಬ್ ನಾಕ್ ಆಡಿದ್ದಾರೆ, ಮತ್ತು ರುತುರಾಜ್ ಗಾಯಕ್ವಾಡ್ ಫ್ಲಾಪು, ಮತ್ತೆ ಆಯುಷ್ ಮಾತ್ರೆ ಫ್ಲಾಪ್ ಪರ್ಫಾರ್ಮೆನ್ಸು. ಅದೇ ರೀತಿಯಾಗಿ ಇನ್ನು ಪ್ರಶಾಂತ್ ವೀರೋ ಸೂಪರ್ ಪರ್ಫಾರ್ಮೆನ್ಸು. ಆದ್ರೆ ಈ ಎಲ್ಲ ಪರ್ಫಾರ್ಮೆನ್ಸ್ ನ ಅಬ್ಸರ್ವ್ ಮಾಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಎಷ್ಟು ಮ್ಯಾಚ್ ಆಗಿದ್ದಾವೋ ಅಷ್ಟು ಮ್ಯಾಚ್ ಅಲ್ಲಿ ಒಂದು ಮಾತ್ರ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್. ಒಂದೊಂದು ಶಾಟ್ ಮೈಂಡ್ ಬ್ಲಾಕ್ ಆಗ್ತಾ ಇದೆ. ಕೇವಲ 14 ಬಾಲಲ್ಲಿ 50, ಜಸ್ಟ್ 31 ಬಾಲಿ ಬಿಗ್ ಸೆಂಚುರಿ ಮಾಡಿದರೆ ವಿತ್ 322 ಬಿಗ್ ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡಿದರೆ ದ ಮ್ಯಾಡ್ ಮ್ಯಾನ್ ಉರ್ವಿಲ್ ಪಟೇಲ್ ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸಿಎಸ್ಕೆ ಏನಾದ್ರು ನೆಕ್ಸ್ಟ್ IPL 2026 ಅಲ್ಲಿ ಫಸ್ಟ್ ಮ್ಯಾಚ್ ಇಂದ ಉರ್ವಿಲ್ ಪಟೇಲ್ಗೆ ಪ್ಲೇಯಿಂಗ್ 11 ಆಡಿಸಲಪ್ಪ ಅಂದ್ರೆ ಇದು ಸಿಎಸ್ಕೆಯ ಬಿಗ್ ಲಾಸ್ ಆಗುತ್ತೆ. ಆದ್ರೆ ಉರ್ವಿಲ್ ಪಟೇಲ್ ಯಾವುದೇ ರೀತಿಯಾದ ಲಾಸ್ ಆಗಲ್ಲ. ಸೆನ್ಸೇಷನಲ್ ಪರ್ಫಾರ್ಮೆನ್ಸ್, ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಇವತ್ತು ಉರ್ವಿಲ್ ಪಟೇಲ್. ಇವತ್ತಿನ ಮ್ಯಾಚ್ ಅಷ್ಟೇ ಅಲ್ಲ, ಲಾಸ್ಟ್ ವರ್ಷ ಕೇವಲ 28 ಬಾಲಿಗೆ ಸೆಂಚುರಿ ಮಾಡಿ ಫಾಸ್ಟೆಸ್ಟ್ ಸೆಂಚುರಿ ಮಾಡಿ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ರು. ಇವತ್ತು ಅಗೇನ್ 31 ಬಾಲಿಗೆ ಸೆಂಚುರಿ ಅಂದ್ರೆ ಇದರಲ್ಲಿ 30 ಬಾಲಿ 10 ಬಿಗ್ ಸಿಕ್ಸಸ್ ಇದ್ದಾವೆ ಗುರು. ಜಸ್ಟ್ ಮಾನ್ಸ್ಟರ್ ಹಿಟ್ ಮಾಡರ್ನ್ ಡೇ T20 ಬ್ಯಾಟರ್ ಅದು ಉರ್ವಿಲ್ ಪಟೇಲ್. ಸೊ ಸಿಎಸ್ಕೆ ಟೀಮ್ ಅಲ್ಲಿ ಪ್ಲೆಂಟಿ ಆಫ್ ಪ್ರಾಬ್ಲಮ್ಸ್ ಇದಾವೆ. ಆಲ್ರೆಡಿ ಆ ಒಂದು ಪ್ಲೇಯಿಂಗ್ 11 ಸೆಟ್ ಆಗಿದೆ. ಓಪನಿಂಗ್ ಅಲ್ಲಿ ರುತುರಾಜ್ ಗಾಯಕ್ವಾಡ್ ಅಥವಾ ಸಂಜು ಸ್ಯಾಮ್ಸನ್, ಅಲ್ಲಿ ಆಯುಷ್ ಮಾತ್ರೆ ಬಂದ್ರೆ, ನಂಬರ್ 3 ಅಲ್ಲಿ ರುತುರಾಜ್ ಗಾಯಕ್ವಾಡ್ ಬರ್ತಾರೆ, ನಂಬರ್ 4 ಅಲ್ಲಿ ಶಿವಮ್ ದುಬೆ, ನಂಬರ್ 5 ಅಲ್ಲಿ ಡೆವಾಲ್ಡ್ ಬ್ರೇವಿಸ್ ಬರ್ತಾರೆ. ಸೊ ನಂಬರ್ 6 ಅಲ್ಲಿ ಡೆಫಿನೆಟ್ಲಿ ಆಗಿ ಯಾವುದೇ ಒಂದು ಓವರ್ಸ್ ಆಲ್ರೌಂಡರ್ ಗೆ ಪಿಕ್ ಮಾಡ್ತಾರೆ. ಆ ಒಂದು ಮಿನಿ ಆಕ್ಷನ್ ಮೇ ಬಿ ಆಂಡ್ರೆ ರಸಲ್ ಆಗಿರ್ಬೋದು ಅಥವಾ ಕ್ಯಾಮರಾ ಗ್ರೀನ್ ಆಗಿರ್ಬೋದು, ಯಾವುದೇ ಒಂದು ಆಲ್ರೌಂಡರ್ ಗೆ ಪಿಕ್ ಮಾಡ್ತಾರೆ. ಆಮೇಲೆ MS ಧೋನಿ ಬರ್ತಾರೆ. ಆದ್ರೆ ಈ ಒಂದು ಬೀಸ್ಟ್ ಪ್ಲೇಯರ್ ಗೆ ಸಿಎಸ್ಕೆ ಟೀಮ್ ಅಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಎಲ್ಲಿದೆ? ಅದೇ ಒಂದು ಬಿಗ್ ಕ್ವಶನ್ ಆಗಿದೆ. ಸಿಎಸ್ಕೆ ಟೀಮ್ ಅಲ್ಲಿ ಓಪನಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಾಡ್ತದೆ ನನ್ನ ಪ್ರಕಾರ. ಯಾಕಂದ್ರೆ ಆಯುಷ್ ಮಾತ್ರ ಅಂತ ಪರಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇಲ್ಲ, ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಮೇ ಬಿ ಅವರ ಪ್ಲೇಸ್ಗೆ ಉರ್ವಿಲ್ ಪಟೇಲ್ ಆಡಿಸಬಹುದು. ಬಟ್ ಆದ್ರೂ ಲಾಸ್ಟ್ ವರ್ಷ IPL 2025 ಅಲ್ಲಿ ಆಯುಷ್ ಮಾತ್ರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಮತ್ತು ಉರ್ವಿಲ್ ಪಟೇಲ್ ಸಹ ಸ್ಮಾಲ್ ಇನ್ನಿಂಗ್ ಆದ್ರೂ ಇಂಪ್ಯಾಕ್ಟ್ ಫುಲ್ ಇನ್ನಿಂಗ್ ಆಡಿದ್ರು. ಸೊ ನೋಡಬೇಕು ಈ ವರ್ಷ ಸಿಎಸ್ಕೆ ಟೀಮ್ ಏನೆಲ್ಲ ಪ್ಲಾನ್ಸ್ ಇರ್ತವೆ ಅಂತೇಳಿ. ಬಟ್ ನನ್ನ ಪ್ರಕಾರ ಉರ್ವಿಲ್ ಪಟೇಲ್ ಡೆಫಿನೆಟ್ ಆಗಿ ಸಿಎಸ್ಕೆ ಪ್ಲೇಯಿಂಗ್ ನಲ್ಲಿ ಆಡಿಸಬೇಕು ಅಂತ ಒಂದು ಕ್ಯಾಲಿಬರ್ ಇರುವಂತಹ ಪ್ಲೇಯರು. ಬಟ್ ಇಟ್ಸ್ ಅಪ್ ಟು ಸಿಎಸ್ಕೆ ಮ್ಯಾನೇಜ್ಮೆಂಟ್ ಗೆ, ಸಿಎಸ್ಕೆ ಫ್ಯಾನ್ಸ್ ಗೆ ಬಿಟ್ಟಿದ್ದು. ಸೊ ಪ್ರತಿಯೊಬ್ಬ ಸಿಎಸ್ಕೆ ಫ್ಯಾನ್ಸ್ ನೀವೇನಂತೀರಾ? ಉರ್ವಿಲ್ ಪಟೇಲ್ ಪ್ಲೇಯಿಂಗ್ 11 ಅಲ್ಲಿ ಆಡಿಸಬೇಕಾ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಬೇಕಾ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಬಟ್ ಇಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂದ್ರೆ, ಸಿಎಸ್ಕೆ ಏನಾದ್ರು ಆ ಒಂದು ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಮಾಡಿಲ್ಲಪ್ಪ ಅಂದ್ರೆ ಡೆಫಿನೆಟ್ ಆಗಿ ಸಿಎಸ್ಕೆ ನಂಬರ್ 3 ಸ್ಲಾಟ್ ಅಲ್ಲಿ ಉರ್ವಿಲ್ ಪಟೇಲ್ ಡೆಫಿನೆಟ್ ಆಗಿ ಆಡ್ತಾ ಇದ್ರು. ಬಟ್ ಈ ಒಂದು ಟ್ರೇಡ್ ಮಾಡಿ ಸಿಎಸ್ಕೆ ಏನಾದ್ರು ತಪ್ಪು ಮಾಡಿದ್ರ ಅಂತ ಒಂದು ಬಿಗ್ ಕ್ವಶನ್ ಬರ್ತದೆ. ಹೌದು, ಸಿಎಸ್ಕೆ ಗೆ ಸಂಜು ಸ್ಯಾಮ್ಸನ್ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಗುಡ್ ಪ್ಲೇಯರ್ ಸಂಜು, ಅದ್ರ ಬಗ್ಗೆ ನೋ ಡೌಟ್. ಆದ್ರೆ ಉರ್ವಿಲ್ ಪಟೇಲ್ ಇಂತ ಒಂದು ಟ್ಯಾಲೆಂಟ್ ಗೆ ಬೆಂಚ್ ಅಲ್ಲಿ ಕೂಡಿಸ್ಬೇಕಾ ಅಂತ ಅದೇ ಒಂದು ಬಿಗ್ ಕ್ವಶನ್ ಆಗಿದೆ. ಸೊ ಪ್ರತಿಯೊಬ್ಬ ಸಿಎಸ್ಕೆ ಫ್ಯಾನ್ಸ್ ನೀವೇನಂತೀರಾ? ಸಿಎಸ್ಕೆ ಟಾಪ್ 6 ಯಾವ ಇರಬೇಕು? ಪ್ರತಿಯೊಬ್ಬ ಸಿಎಸ್ಕೆ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೋಡಮ್ಮ ಸಿಎಸ್ಕೆ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಇಷ್ಟಕ್ಕೆ ಉರ್ವಿಲ್ ಪಟೇಲ್ ಯಾವ ಪ್ಲೇಸ್ ಅಲ್ಲಿ ಆಡ್ಸ್ತಾರೆ ಅಂತೇಳಿ ಅದು ಸಹ ಕಮೆಂಟ್ ಮಾಡಿ. ನೋಡಮ್ಮ ಯಾರೆಲ್ಲ ಯಾವ ರೀತಿ ಕಮೆಂಟ್ಸ್ ಮಾಡ್ತಿದ್ರೆ. ಇದು ಸದ್ಯ ಇರುವಂತಹ ಅಪ್ಡೇಟ್. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದರೂ ಡೌಟ್ ಇದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.